ಒಂದು MLA ಗೌರವ ಕೊಡೋದು ಕಲ್ತ್ಕೊಳ್ರಿ. ಒಂದು MLA ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ನೀವು ಅಫಿಷಿಯಲ್ಸ್? ಫಸ್ಟ್ ಹೋಗಿ ಡೇಟ್ ಕನ್ಫರ್ಮ್ ಮಾಡ್ಕೊಂಬಂದು ಆಮೇಲೆ ನನ್ನ ಹತ್ರ ಡೇಟಿಗೆ ಬಂದ್ರಿ ಅಂತ ಹೇಳಿದ್ರು. ಅದು ಸಿದ್ದರಾಮಯ್ಯನ ದೊಡ್ಡತನ. ಸಿದ್ದರಾಮಯ್ಯ ಸುಮ್ನೆ ಅಲ್ಲ ರೀ. ಆಮೇಲೆ ನನ್ನ ಹತ್ರ ಬಂದು, ಸರ್ CM ಹತ್ರ ಹೋಗಿದ್ವಿ, ಈ ತರ ನಿಮ್ಮನ್ನ ಭೇಟಿ ಮಾಡಕ್ಕೆ. ಅಲ್ಲಪ್ಪ ನನಗೆ ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲಪ್ಪ. ಇಲ್ಲ ಸರ್, ಯಾವ ಡೇಟ್? ಆಯ್ತಪ್ಪ, ನೀವು ಯಾವ ಡೇಟಿಗೆ ಮಾಡಿದ್ರೆ ಅದೇ ಡೇಟಿಗೆ ಮಾಡ್ರಿ, ನಾನು CMಗೆ ಹೇಳ್ತೀನಿ ಅಂತ. ಇದಿರಿ ದೊಡ್ಡತನ, ಇದಿರಿ ಗೌರವ. ಈಗ GBA ಕೂಡ ವಿರೋಧ ಇತ್ತು, ಸಭೆಗೆ ಅಟೆಂಡ್ ಮಾಡಲಿಲ್ಲ. ಬಿಜೆಪಿ ಶಾಸಕರು ಗೈರಾಗಿ, ಆದ್ರೂ ಅದಕ್ಕೆ ಹೇಳಿದ್ರು ಯಾರಾದ್ರೂ ಗೈರಾಗಿ ನೀವು ಎಲೆಕ್ಷನ್ಗೆ ನಿಂತ್ಕೋಬೇಡಿ ಅಂತ ಹೇಳಿದ್ರು DC. ನೋಡಿ, ಒಂದು ಮಾತು ಹೇಳ್ತೀನಿ, 7 ಕೋಟಿ ಕನ್ನಡಿಗರು ದೇವ್ರನಲ್ಲಿ ಅರ್ಕೆ ಮಾಡ್ಕೊಳ್ಳೋಣ. ಇಂಥ ರಾಜಕಾರಣಿ ಇನ್ನೊಂದ್ಸಾರಿ ಈ ಭೂಮಿಗೆ ತರೋದಲ್ಲ. ಅದೊಂದು ಮಾತ್ರ ದೇವ್ರಲ್ಲಿ ನಾವೆಲ್ಲರೂ ಅರ್ಕೆ ಮಾಡ್ಕೋಬೇಕಾಗುತ್ತೆ. ನಾನು ರಾಜಕೀಯ ಹೊರತುಪಡಿಸಿ ಮಾತನಾಡ್ತಾ ಇರೋಂಥದ್ದು. ಇಂಥ ಒಂದು ರಾಜಕಾರಣಿ ಇನ್ನು ಯಾವತ್ತೂ ಎಲ್ಲೂ ಬರಬಾರ್ದು. ನೋಡಿ, ಆ ದೈವ ಕೃಪೆ, ಈ ಭೂಮಿ ಮೇಲೆ ದೇವರು ಅನ್ನೋದು ಇದ್ದಾನೆ. ನಾವೆಲ್ಲರೂ ಕಾಯ್ದು ನೋಡೋಣ. ನಾವು ದೇವರು ನಂಬೋ ಜನ ತಾನೆ. ಇಷ್ಟೊಂದು ಪಾಪಗಳು, ಇಷ್ಟೊಂದು ದೌರ್ಜನ್ಯ, ಇಷ್ಟೊಂದು ದಬ್ಬಾಳಿಕೆ, ಇಂಥ ಮಾತು, ಇಂಥ ನಡೆ, ಇಂಥ ನುಡಿ, ಏನ್ರಿ ಇವೆಲ್ಲ? ಒಳ್ಳೇದೇನ್ರಿ? ಆಯ್ತು, ನಾನು ಬಂದಿದ್ದೀನಿ. ಅಫಿಷಿಯಲ್ ಒಂದು ಮಾತು, ಏನ್ರಿ MLAಗೆ ಯಾಕ್ರಿ ಇನ್ವಿಟೇಷನ್ ಕೊಟ್ಟಿಲ್ಲ? ಯಾಕ್ರಿ MP ಗೆ ಇನ್ವಿಟೇಷನ್ ಕೊಟ್ಟಿಲ್ಲ? ಯಾಕ್ರಿ MP ಕರೀಲಿಲ್ಲ? ಯಾಕ್ರಿ MLAಗೆ ಇವಾಗ ಇಲ್ಲಿ ಬಂದು ಯಾರು ಕೊಡ್ರಿ ಇಲ್ಲಿ, ಏನಾದ್ರು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರೋದಿದ್ರೆ ಕೊಡ್ರಿ ಇಲ್ಲಿ ಅಂತ ಕೇಳ್ಬೋದಲ್ವ? ಟಾರ್ಗೆಟ್ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಅಂತ ಸರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸರ್ಕಾರದ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ? ಇದು ಸರ್ಕಾರದ ಕಾರ್ಯಕ್ರಮನ? ಬರೀ ರೌಡಿ ಶೀಟರ್ಗಳಲ್ಲಿರೋದು, ಬರೀ ರೌಡಿ ಶೀಟ್. ನೋಡಿದ್ರಲ್ಲ, ಅಲ್ಲೇ ಮಾಡಕ್ಕೆ ಹೆಂಗ್ ಬರ್ತಾರೆ? ಎಲ್ಲ ರೌಡಿ ಶೀಟರ್ಗಳ್ರಿ. ನೀವು ಪೊಲೀಸವ್ರು ಇಲ್ದೇ ಇದ್ರೆ ಇವತ್ತು ನನ್ನನ್ನು ಇವತ್ತು ಮುಗಿಸಿರೋರು ಇಲ್ಲಿ. ಇವತ್ತೇನಾದ್ರು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸವರು. ನೋಡಿದ್ರಲ್ಲ ನೀವೇ, ನಿಮ್ಮ ಹತ್ರ ಕ್ಲಿಪ್ಪಿಂಗ್ ಇಲ್ವಾ? ಸರ್, ಇವಾಗ ನೀವು ಸಾರ್ವಜನಿಕರ ಮಧ್ಯೆ ಕುಳಿತಿದ್ರಿ, ನೀವು ಅವಾಗ ಕರೀತಾರೆ, ನೀವು ಸ್ಟೇಜ್ ಮೇಲೆ ಹೋಗ್ತೀರಿ. ಈಗ ನೀವು ನನ್ನನ್ನು ಕರೆದಿದ್ದಕ್ಕೆ ಸರ್ಕಾರ ಅವ್ರಿಗೆ ನೀವು ಇದನ್ನ ಹೇಳ್ತೀರಿ, ನನ್ನನ್ನು ಕರೆದಿದ್ದಕ್ಕೆ ನೀವು ಒಳ್ಳೆ ಕೆಲಸ ಇದು ಮಾಡಿದ್ರಿ. ನಾನು ಕೇಳ್ತಾರೆ ಪ್ರೋಟೋಕಾಲ್ ಯಾಕೆ? ನೀವು ಪ್ರೋಟೋಕಾಲ್ ಆದ್ರೆ ನಾನು ಕೇಳಿದ್ದೇನು, MP ಅಲ್ಲಿ MLA ಸರ್ಕಾರದ ಕಾರ್ಯಕ್ರಮ ಇಷ್ಟೇ ತಾನೆ? ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡ್ತಾವ್ರೆ. ಯಾರಿದ್ದಾರೆ ಜೊತೆಯಲ್ಲಿ? ಇದಾರೇನ್ರಿ ಯಾರಾದ್ರು? ಹೇಳ್ರಿ, ಯಾರಾದ್ರು ಇದಾರ? ಅವರು ರಾಜಕೀಯ ಮಾಡಕ್ ಬಂದಿಲ್ಲ, ನಾವಿಲ್ಲಿ ಜನ ಸಮಸ್ಯೆ ಕೇಳಕ್ ಸಮಸ್ಯೆ ಕೇಳಕ್ ಬರೋರ್ಗೆ 2 ವರ್ಷ ಬೇಕಾಗಿತ್ತಾ? ಎಲೆಕ್ಷನ್ ಡೇಟ್ ಹತ್ರ ಬರ್ತಾ ಇತ್ತು. GB ಅನೌನ್ಸ್ ಮಾಡ್ಬಿಟ್ಟು ಈಗ ಬರ್ತಾರೆ. ಯಾಕೆ 2 ವರ್ಷದಿಂದ ಕಾಣಿಸ್ಲಿಲ್ವಾ JP ಪಾರ್ಕ್? ಮತ್ತೆ ಇನ್ನೇನು? ಮತ್ತೆ 2 ವರ್ಷದಿಂದ ಕಾಣಿಸ್ತಾ ಇರೋ JP ಪಾರ್ಕ್ ಇವಾಗ ಕಾಣಿಸ್ತಾ ಇದೆಯಾ? 2 ವರ್ಷದಿಂದ ಇಲ್ಲ. 120 ಕೋಟಿ ರೀ, 120 ಕೋಟಿ. ಎಷ್ಟು? ಸರ್ಕಾರ ಬಂದಿದ ತಕ್ಷಣ ಎತ್ತು ಬಿಟ್ರಿ 120 ಕೋಟಿ ಹೋಯ್ತ್ರಿ. ಕಾಲಿಡ್ಕೊಂಡಿದ್ದೀನಿ ಹೋಗ್ಬಿಟ್ಟು, ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ, ಬಿಟ್ಬಿಡಿ, ಈ ಅನುದಾನ ವಾಪಸ್ ಕೊಟ್ಬಿಡಿ, ತಗೋಬೇಡಿ ಅಂತೇಳಿ ಕಾಲಿಡ್ಕೊಂಡ್ರಿ. ಕಾಲಿಡ್ಕೊಂಡ್ರು ಕೊಟ್ಟಿಲ್ಲ ರೀ. ಅದನ್ನ ಎತ್ಕೊಂಡು ಪುಲಿಕೇಶಿ ನಗರಕ್ಕೆ, ಶಿವಾಜಿ ನಗರಕ್ಕೆ, ಚಾಮರಾಜಪೇಟೆಗೆ ಕೊಟ್ರಿ. ಸರ್, CM ಅವ್ರನ್ನ ನಾನು ನೋಡ್ತಾ ಇದ್ರೆ 2013ರಿಂದ 18 ಇವರೇನ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಂಬಕ್ ಆಗ್ತಾ ಇಲ್ಲ. ಅವರೇನ ಇವರು? ಇವ್ರ ಜೊತೆ ನಾನೇನ 5 ವರ್ಷ ಕೆಲಸ ಮಾಡಿದ್ದು? ಅವರೇನ ಇವತ್ತು ಹಿಂಗಾಗಿರೋದು? ನಂಬಕ್ ಆಗ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಹೆಂಗಿದ್ದಂತ ಮುಖ್ಯಮಂತ್ರಿ ರೀ ಅವರು. ಅವ್ರ ಡಿಸಿಷನ್ ಹೆಂಗಿತ್ರಿ? ಬೋಲ್ಡ್ ಡಿಸಿಷನ್ ರೀ. MLA ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ, ಅಂತವ್ರು ಏನಾಗಿದೆ ಇವತ್ತು, ಏನ್ ನಡೀತಾ ಇದೆ, ಯಾಕೆ ಹಿಂಗಾಗಿದ್ದಾರೆ ಒಂದು ಅರ್ಥ ಆಗ್ತಾ ಇದೆ. ಸರ್, ಈಗ ಅವ್ರಿಗಿರೋದು ಒಂದೇ ಒಂದು ಸರ್, ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗ್ಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ ರೀ, ನಾನು ಹಿಂಗೆ ಇರ್ತೀನಿ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ. ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ 1-2 ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನೂ ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಾಳು ಮಾಡ್ತಾರೆ. ಸರ್, ಮೊನ್ನೇನು ಆರ್ ಅಶೋಕ್ ಪ್ರೆಸ್ ಮೀಟ್ ಮಾಡಿದಾಗ ಮಲ್ಲೇಶ್ವರಂ ಅಲ್ಲಿ RR ನಗರವನ್ನು ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ಯಾಕೆ? ಏನು ಸರ್ ಇಷ್ಟೊಂದು ಯಾಕೆ? ಬೆಳಗ್ಗೆಯಿಂದ ಪಾದಯಾತ್ರೆ ವಿಡಿಯೋ ನೋಡ್ಕೊಂಡು
ನಿಮಗೆ ಉತ್ತರ ಸಿಗುತ್ತೆ. ಸರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಏನ್ ಹೇಳ್ತೀರಾ ಸರ್ ಇವತ್ತಿನ ಘಟನೆ ಬಗ್ಗೆ? ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಏನ್ ಹೇಳಬೇಕು ಅಂದ್ರೆ ಈ ಸರ್ಕಾರ ಆದಷ್ಟು ಬೇಗ ತೊಲಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬಂದು ಈ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ದೇವರ ಹತ್ರ ಬೇಡೋದು ಬಿಟ್ರೆ ಇನ್ನೇನೂ ಇಲ್ಲ ನಮ್ಗೆ.